ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಏಕಾಏಕಿ ಏನೂ ಕ್ರಮ ಜರುಗಿಸಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಡಿಕೆಶಿ ವಿವರಣೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಎಐಸಿಸಿ ಸೆಕ್ರೆಟರಿಯೇ ವರದಿ ಕೊಟ್ಟಿದ್ದಾರೆ. ಹೈಕಮಾಂಡ್ನಿಂದ ಸೂಚನೆ ಬಂದ್ರೆ ಏನ್ ಮಾಡೋದು? ನಾನು ತಗೊಂಡಿರೋ ಡಿಸಿಷನ್ ಅಲ್ಲ, ಹೈಕಮಾಂಡ್ ಕೊಟ್ಟಿರೋದು. ವಿಚಾರಗಳೆಲ್ಲವೂ ಹೈಕಮಾಂಡ್ಗೆ ಹೋಗಿದೆ. ಹೈಕಮಾಂಡ್ನಿಂದ ಬಂದಿರುವಂಥ ಸೂಚನೆ ಹಂಗೆ ಬಂದ್ರೆ ಏನು ಮಾಡೋದು? ಅವ್ರು ಹೇಳಿದಕ್ಕೆ ಕ್ರಮ ಜರುಗಿಸಿದ್ದು. ಹೈಕಮಾಂಡ್ ಆದೇಶದ ಬಗ್ಗೆ ಇದೇ ಸಂದರ್ಭದಲ್ಲಿ ವಿವರಿಸಿದ್ದಾರೆ ಡಿಸಿಎಂ ಡಿಕೆಶಿ. ನೋಡಿ, ಒಂದಷ್ಟು ಹೇಳ್ತಾ ಇದ್ರು, ಸಿಎಂ ಆಪ್ತ ಮೂಲದಲ್ಲಿ ಗುರುತಿಸ್ಕೊಂಡವರೇ ಏಕಾಏಕಿ ಒಬ್ಬೊಬ್ಬರೇ ಹೊರಗಡೆ ಬರ್ತಾ ಇರೋದು. ಒಂದು ಕಡೆ ಸಿಎಂ ಅವ್ರಿಗೂ ಅದು ಆಘಾತ, ಆದರೆ ಇಲ್ಲಿ ಸಿಎಂ ಅವ್ರ ಕೈಯಿಂದಲೇ ಅವ್ರನ್ನ ಬಿಡುಗಡೆಗೊಳಿಸುವಂಥ ಕೆಲಸವೂ ಆಗೋಯ್ತು. ಇದೆಲ್ಲದರಿಂದ ಡಿಕೆಶಿ ಇರಬಹುದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಡಿಕೆಶಿ ಪರವಾಗಿ ಭಾರಿನೇ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡ್ರು ಅಥವಾ ಈ ಸಪೋರ್ಟಿವ್ ಆಗಿ ನಿಂತರು, ಅವ್ರು ಅಲ್ಲಿಂದ ಎಕ್ಸಿಟ್ ಆಗೋದಕ್ಕೆ, ಅವರವರ ಪೊಸಿಷನಿಂದ ಎಕ್ಸಿಟ್ ಆಗೋದಕ್ಕೆ ಡಿಕೆಶಿ ಕಾರಣ ಅನ್ನುವಂಥ ಊಹಾಪೋಹಗಳು ಓಡಾಡ್ತಾ ಇದ್ವು. ಹಾಗಾಗಿ ಈ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಏಕಾಏಕಿ ಕ್ರಮ ಸರಿಯಲ್ಲ, ಒಂದೊಂದು ಅವಕಾಶ ಕೊಡಬೇಕು, ಜೊತೆಗೆ ಕೂಲಂಕುಷವಾಗಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಆನಂತರದಲ್ಲಿ ನಿರ್ಧಾರ ಕೈಗೊಂಡ್ರೆ ಒಳಿತು ಅನ್ನುವಂಥ ಒಂದು ಮನವಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಡಿಕೆಶಿ ಕೂಡ ಉತ್ತರ ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟಿದ್ದಾರೆ? ನಾನು ಏಕಾಏಕಿ ಡಿಸಿಷನ್ ತಗೊಂಡಿಲ್ಲ, ಕ್ರಮ ಜರುಗಿಸಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಡಿಕೆಶಿ ಏನೇನೆಲ್ಲ ಆಯಿತು ಅನ್ನುವಂಥ ವಿವರಣೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಇಲ್ಲಿ ಗಮನಿಸೋದಾದ್ರೆ ಒಂದಷ್ಟು ವಿಚಾರಗಳು ಓಡಾಡ್ತಾ ಇತ್ತು. ಏನಂತ ಹೇಳಿದ್ರೆ, ಸಿಎಂ ಆಪ್ತ ಮೂಲದಲ್ಲಿ ಗುರುತಿಸಿಕೊಂಡವರು ಒಬ್ಬೊಬ್ಬರಾಗೆ ಹುದ್ದೆಯಿಂದ ಎಕ್ಸಿಟ್ ಆಗೋದಕ್ಕೆ ಡಿಕೆಶಿಯ ಕೈವಾಡವೂ ಇರಬಹುದೇನೋ ಅನ್ನುವಂಥ ಸಣ್ಣ ಊಹಾಪೋಹಗಳು ಓಡಾಡ್ತಾ ಇತ್ತು. ಅದಕ್ಕೋಸ್ಕರನೇ ಡಿಕೆಶಿ ಈ ರೀತಿಯಾದಂಥ ಉತ್ತರ ಕೊಟ್ಟಿದ್ದಾರಲ್ಲ, ಇದು ನನ್ನ ಡಿಸಿಷನ್ ಅಲ್ಲ, ಇದು ಹೈಕಮಾಂಡ್ ಡಿಸಿಷನ್ ಅಂತ. ಏನ್ ಕತೆ? ದಾವಣಗೆರೆ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಕಳೆದ 15 ದಿನಗಳಿಂದಲೂ ಕೂಡ ನಾನಾ ಬೆಳವಣಿಗೆಗಳು ಈಗ ಶುರುವಾಗಿದೆ. ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೇವೆ. ಇದೀಗ ಎಲ್ಲೋ ಒಂದು ಕಡೆ ಸಿಎಂ ಆಪ್ತ ಬಳಗದಲ್ಲಿ ಇದ್ದಂತಹ ನಾಯಕ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಎದುರಾಗ್ತಾ ಇದೆ. ಯಾಕೆಂದ್ರೆ ಹಿಂದೆ ಗೋವಿಂದ ರಾಜ್ ಅವರು ಇರ್ಬೋದು, ಹಾಗೆ KN ರಾಜಣ್ಣ ಸಚಿವ ಸ್ಥಾನದಿಂದ ಕೆಳಗಿಳಿಯೋ ವಿಚಾರ ಇರ್ಬೋದು, ಈಗ ಅಬ್ದುಲ್ ಜಬ್ಬಾರ್ ಹಾಗೆ ನಸೀರ್ ಅಹಮದ್ ಅವರನ್ನ ಕೆಳಗಿಳಿಸಿರುವಂತದ್ದು ಇರ್ಬೋದು. ಇದೆಲ್ಲ ವಿಚಾರಗಳಲ್ಲೂ ಕೂಡ ಡಿಕೆ ಶಿವಕುಮಾರ್ ತರಾತುರಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಸಿಎಂ ಪರವಾಗಿರುವಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ನಡೆದಿತ್ತು. ಆ ಒಂದು ವಿಚಾರದ ಬಗ್ಗೆ ನಿನ್ನೆ ಸಚಿವ ಸಭೆಯಲ್ಲೂ ಕೂಡ ಗಂಭೀರವಾಗಿ ಚರ್ಚೆ ಆಗಿತ್ತು. ಸಚಿವ ಸತೀಶ್ ಜಾರಕಿಹೊಳಿ ದೊಡ್ಡ ಎತ್ತಿದ್ರು. ತರಾತುರಿಯಲ್ಲಿ ಕ್ರಮವನ್ನ ಕೈಗೊಂಡು ಅಲ್ಪಸಂಖ್ಯಾತ ಸಮುದಾಯವನ್ನ ಪಕ್ಷದಿಂದ ದೂರ ಮಾಡಲಾಗ್ತಾ ಇದೆ ಅನ್ನುವಂತ ಆಕ್ರೋಶವನ್ನ ಹೊರಹಾಕಿದ್ರು. ಹಾಗಾಗಿ ಇವತ್ತು ಬೆಳಿಗ್ಗೆ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿರುವಂತ ಸಚಿವ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರ ಜೊತೆ ಸಾಕಷ್ಟು ಸಮಯ ಈಗ ಚರ್ಚೆಯನ್ನ ನಡೆಸಿದ್ದಾರೆ. ಕ್ರಮವನ್ನ ಕೈಗೊಂಡಿರೋದ್ರ ಬಗ್ಗೆ ವಾಲ್ಮೀಕಿ ಸಮುದಾಯದ ನಾಯಕರು ಮತ್ತೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ತರಾತುರಿಯಲ್ಲಿ ನೀವು ಕ್ರಮವನ್ನ ಕೈಗೊಂಡಿದ್ದು ಸರಿಯಲ್ಲ. ಯಾಕಂದ್ರೆ ಯಾವುದೇ ಆರೋಪ ಬಂದಂತ ಸಂದರ್ಭದಲ್ಲಿ ಅದನ್ನ ಪರಾಮರ್ಶಿಸಬೇಕಾಗತ್ತೆ. ಸರಿಯಾ ತಪ್ಪ ಅಥವಾ ಅದರಲ್ಲಿ ಇನ್ವಾಲ್ವ್ ಅಥವಾ ಅದರಲ್ಲಿ ಕೈವಾಡ ಏನು, ಇದೆಲ್ಲವೂ ತಾಳ್ಮೆಯಿಂದ ಪರಿಶೀಲನೆಯನ್ನ ಮಾಡಬೇಕು, ನಂತರದಲ್ಲಿ ಕ್ರಮವನ್ನ ಜರುಗಿಸ್ಬೇಕು. ಆದ್ರೆ ನೀವು ತರಾತುರಿಯಲ್ಲಿ ಕ್ರಮವನ್ನ ಕೈಗೊಂಡಿರುವ ಇವತ್ತು ಅಲ್ಪಸಂಖ್ಯಾತ ಸಮುದಾಯ ಮತ್ತೆ ವಾಲ್ಮೀಕಿ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗಿದೆ. ಮುಂದಿನ ದಿನಗಳಲ್ಲಿ ಸಮುದಾಯ ಪಕ್ಷದಿಂದ ದೂರ ಸರಿಯುವಂತಹ ಲಕ್ಷಣಗಳಿದೆ ಅನ್ನುವಂತ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರ ಮುಂದೆ ಪ್ರಸ್ತಾಪ. ಆಗ ಡಿಕೆ ಶಿವಕುಮಾರ್ ನಾನು ಏಕಾಏಕಿ ಈ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ, ಜಬ್ಬಾರ್ ಮತ್ತೆ ನಸೀರ್ ಅಹಮದ್ ಅವರ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ, ಅದು ಹೈಕಮಾಂಡ್ ಸೂಚನೆ ಬಂದಿರೋದ್ರಿಂದ ಅಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ, ಇದರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಸತೀಶ್ ಜಾರಕಿಹೊಳಿ ಅವರ ಮುಂದೆ ಇಡ್ತಾರೆ. ಈಗ ಸಭೆ ಮುಗಿದಿದ್ದು, ಈಗ ಡಿಕೆ ಶಿವಕುಮಾರ್ ಕೂಡ ಅದರ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಎಂಬುದು. ಇಲ್ಲಿ ನಾವಿಲ್ಲಿ ಗಮನಿಸೋದಾದ್ರೆ, ಅದರಲ್ಲೂ ಈಗ AICC ಇಂದಲೇ ಅಥವಾ ಹೈಕಮಾಂಡ್ ಇಂದಲೇ ಈ ಸ್ಪಷ್ಟ ಸಂದೇಶ ಬಂತು ಅಂದ್ರೆ, ಹೈಕಮಾಂಡ್ ಯೂಶುವಲಿ ಯಾವುದೇ ವಿಚಾರವನ್ನ ತೆಗೆದುಕೊಂಡ್ರು ಅಳದು ತೂಗಿ ನಿರ್ಧಾರ ಮಾಡೇ ತಗೊಳುತ್ತೆ. ಹಾಗಾದ್ರೆ ಇದು ತರಾತುರಿಯಲ್ಲಿ ಆಗಿರುವಂತಹ ಡಿಸಿಷನ್ ಅಥವಾ ಭಾರಿನೇ ಯೋಚನೆ ಮಾಡಿ ಇಲ್ಲೇನೋ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅಂತಲೇ ತೆಗೆದುಕೊಂಡಿರುವಂತಹ ಡಿಸಿಷನ್? ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಯಾಕೆಂದ್ರೆ ಇನ್ಸಿಡೆಂಟ್ ನಡೆದಂತಹ ಒಂದು ವಾರದಲ್ಲೇ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಜಬ್ಬಾರ್ ಅವರು ರಾಜೀನಾಮೆಯನ್ನ ಕೊಟ್ಟ ನಂತರ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಈ ಕಡೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಸೀರ್ ಅಹಮದ್ ಅವರನ್ನು ಕೂಡ ತೆಗೆದುಹಾಕಲಾಗಿದೆ. ಸೊ ಇಲ್ಲಿ ವಾಲ್ಮೀಕಿ ಸಮುದಾಯ ಮತ್ತೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿಗೆ ಹೋಗಿರುವಂತಹ
ನಮ್ಮನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ, ಏಕಾಏಕಿ ಯಾವುದನ್ನು ಯೋಚನೆ ಮಾಡದೆ ಅಧ್ಯಕ್ಷರು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಅನ್ನುವಂತ ಅಸಮಾಧಾನ ಇದೆ. ಆದ್ರೆ ಅದಕ್ಕೆ ಪೂರಕವಾಗಿ ಇವತ್ತು ಜಾರಕಿಹೊಳಿ ಅವರು ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ವಿಚಾರ ಮತ್ತೆ ಹೈಕಮಾಂಡ್ ನಿಂದ ಬಂದಂತಹ ಸೂಚನೆ ಮತ್ತೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿಯೇ ಆ ಒಂದು ಸೂಚನೆಯನ್ನು ನಮ್ಗೆ ಪಾಸ್ ಮಾಡಿದೆ, ಹಾಗಾಗಿ ಕೈಗೊಂಡಿದ್ದೇವೆ ಅಂತೇಳಿ ಅವರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿಗೆ ನಿಲ್ಲೋದಿಲ್ಲ, ಇದಕ್ಕೆ ಏನಾದ್ರೂ ಎಲ್ಲ ನಾಯಕರನ್ನ ಕರೆದು ಇದರ ಬಗ್ಗೆ ಸರಿಯಾದಂತ ಒಂದು ಸಭೆಯನ್ನ ಮಾಡಿ ಮನವೊಲಿಕೆ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇದು ಬಹಳಷ್ಟು ಪರಿಣಾಮವನ್ನ ಉಂಟು ಮಾಡುತ್ತೆ ಎಂಬುತ್ತ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಮಾಹಿತಿಗಾಗಿ.